ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಹಾಗಿದ್ದ ತಡ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, SSP ಸ್ಕಾಲರ್ಶಿಪ್ ಅಂತಂದರೆ 2026-27ನೇ ಸಾಲಿನ ಅಂತಂದರೆ ಈಗ ಪ್ರಸ್ತುತ ಸಾಲಿಗೆ SSP ಸ್ಕಾಲರ್ಶಿಪ್ಪನ್ನು ಇವಾಗಷ್ಟೇ ಅನೌನ್ಸನ್ನು ಮಾಡಿದ್ದಾರೆ. ಅಂತಂದರೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರ ರಿಗಾರ್ಡಿಂಗ್ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ SSP ಸ್ಕಾಲರ್ಶಿಪ್ ಯಾವ ರೀತಿ ಹಾಕೋದು, ಇವಾಗ ಚೇಂಜ್ ಆಗಿರುವಂತಹ ಪೋರ್ಟಲಲ್ಲಿ ಯಾವ ರೀತಿ SSP ಸ್ಕಾಲರ್ಶಿಪ್ಪನ್ನು ನೋಡೋದು, ಮತ್ತು ಇನ್ನುಳಿದ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ನಿಮಗೆ ನೀಡ್ತಾ ಹೋಗ್ತೀನಿ. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. ಸೊ ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಸೊ ಆ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡೋದ್ರ ಮುಖಾಂತರ ನಿಮ್ಮೊಂದು ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದುಬಿಟ್ಟು ನಿಮ್ಮೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಒಂದು ಅಫಿಷಿಯಲ್ ಪೇಜಲ್ಲಿ ನಿಮ್ಮ ಒಂದು SSP ಸ್ಕಾಲರ್ಶಿಪ್ಗೆ ರಿಲೇಟ್ ಆಗಿರುವಂತಹ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ ಅದರಲ್ಲಿ ನೋಡೋದಾದರೆ ನೋಡ್ಬೋದು ನೀವು ಇಲ್ಲಿ 2026-27ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಿದ್ದಾರೆ. ಸೊ ನೀವೇನಾದರೂ ಇಲ್ಲಿ 2026-27ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ 2026-27ನೇ ಸಾಲಿನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1ರ ಅಲೆಮಾರಿ ಬಾರ್ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಂದ ಅಂತಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಥವಾ ಅಲೆಮಾರಿ ಬಾರ್ ಅರೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತಾ ವಿದ್ಯಾರ್ಥಿ ವೇತನ ಅಂದರೆ ಶುಲ್ಕ ವಿನಾಯಿತಿ ಆಗಿರ್ಬೋದು, ನಿಮ್ಮ ಒಂದು ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಗೆ ಸೌಲಭ್ಯವನ್ನಾಗಿರ್ಬೋದು. ಈ ರೀತಿ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಅಂತಂದರೆ ಅಪ್ಲೈ ಮಾಡಲಿಕ್ಕೆ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಲಾಸ್ಟ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ 31/8/2026 ಅಂತಂದರೆ ನಿಮ್ಮ ಒಂದು ಆಗಸ್ಟ್ 31ರವರೆಗೆ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಇಫ್ ಇನ್ ಕೇಸ್ ನೀವೇನಾದರೂ ಕರೆಂಟ್ ಅಂದರೆ ಇವಾಗ ನೀವು ಓದ್ತಾ ಇದ್ದೀರಾ ಅಂತಂದರೆ ಇವಾಗಷ್ಟೇ ನೀವು ನಿಮ್ಮೊಂದು ಡಿಗ್ರಿಯನ್ನು ಅಂತಂದರೆ ನಿಮ್ಮೊಂದು ಸೆಕೆಂಡ್ ಇಯರಲ್ಲಿ ಇದ್ದೀರಾ, ನಿಮ್ಮೊಂದು ಸೆಕೆಂಡ್ ಇಯರ್ ಎಂಡ್ ಆಗಲಿಕ್ಕೆ ಆಗಸ್ಟ್ ಬೇಕು. ಸೊ ನಿಮ್ಮೊಂದು ರಿಸಲ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಬರುತ್ತೆ. ಸೊ ಏನು ಮಾಡೋದು ಅಂತಂದರೆ ಯಾರು ಕೂಡ ವರಿ ಮಾಡ್ಕೋಬೇಡಿ, ಇದು ನೆಕ್ಸ್ಟ್ ಜಾನ್ವರಿವರೆಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗುತ್ತೆ. ಸೊ ಯಾರು ಕೂಡ ಈ ಒಂದು ಅಂದರೆ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಅಥವಾ ಆ ರೀತಿ ಇದು ಅಂತ ಯಾವುದೋ ಒಂದು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇನ್ನು ನಾವು ಪ್ರಕಟಣೆ ಇನ್ ಡೀಟೇಲ್ ಆಗಿ ನೋಡೋದಾದರೆ ನೀವು ಇಲ್ಲಿ PDF ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ನ ಮೇನ್ PDF ಒಂದು ಓಪನ್ ಆಗುತ್ತೆ. ಸೊ ಇಲ್ಲೂ ಕೂಡ ಸೇಮ್ ಆಗಿರೋದು ಮೆಟ್ರಿಕ್ ನಂತರದ ಕೋರ್ಸಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸ್ಕಾಲರ್ಶಿಪ್ಪನ್ನು ಕರೆದಿದ್ದೀವಿ ಅಂತ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಾರೆ. ಸೊ ಇದು ನಿಮಗೆ ಕನಿಷ್ಠ ಒಂದು 3 ದಿನಗಳ ಕಾಲ ನಿಮ್ಮ ಒಂದು ಅಂತಂದರೆ ನಾವು ಡೈಲಿ ಓದುವಂತಹ ಪೇಪರಲ್ಲಿ ಕೂಡ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಇಲ್ಲಿ ಸೂಚಿಸುವ ಹಾಗೆ 31/8/2026 ಆಗಿರುತ್ತೆ. ಸೊ ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ಒಂದು ವೆಬ್ಸೈಟ್ ವಿಳಾಸವನ್ನು ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು HTTP ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ bcwd.karnataka.gov.in ಅಲ್ಲಿ ನೀವು ಇದರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ಸೊ ಇಫ್ ಇನ್ ಕೇಸ್ ನಿಮಗೇನಾದರೂ ಇದರ ಬಗ್ಗೆ ಸಹಾಯವಾಣಿ ಬೇಕು ಅಥವಾ ನೀವು ಇದರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ನೀವು ಆಫೀಸರ್ಸ್ ಅಥವಾ ಒಂದು ವರ್ಕರ್ಸ್ಗಳಿಂದನೇ ಕೇಳಿ ಪಡ್ಕೊಳ್ಳೋದಾದರೆ ಅದು 8050770004ಗೆ ಕಾಲ್ ಕೂಡ ಮಾಡ್ಬೋದು. ಮೋಸ್ಟ್ ಆಫ್ಲಿ ಅದು ಕನೆಕ್ಟ್ ಆಗೋದಿಲ್ಲ, ಡೋಂಟ್ ವರಿ. ಆ್ಯಂಡ್ ಇನ್ನು bcwd helpline@gmail.com. ಸೊ ಇದಕ್ಕೆ ನಿಮಗೆ ಒಂದು ಕನಿಷ್ಠ ಒಂದು ವಾರ ಆದರೂ ಬೇಕು ರಿಪ್ಲೈ ಬರಲಿಕ್ಕೆ. ಸೊ ಇನ್ನು ಪೋಸ್ಟ್ ಮೆಟ್ರಿಕ್ ಹೆಲ್ಪ್ ಡೆಸ್ಕ್ @gov.in ಇದೊಂದು ಬಂದುಬಿಟ್ಟು ತಂತ್ರಾಂಶ. ಇಲ್ಲಿ ನಿಮ್ಮ ಒಂದು ಏನಂತಂದರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಅವರು ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಸ್ವಲ್ಪ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ 1902ಗೆ ಕಾಲ್ ಮಾಡಿದರೆ ಅವರು ಸಡನ್ನಾಗಿ ನಿಮ್ಮ ಒಂದು ರಿಲೇಟೆಡ್ ಆಫೀಸರ್ಸ್ಗೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಕಾಲನ್ನು ಏನಂತಂದರೆ ಕನೆಕ್ಟ್ ಮಾಡಿ ಕೊಡ್ತಾರೆ. ಸೊ ಇದು ಜಸ್ಟ್ ನಿಮಗೆ ಒಂದು ಅಪ್ಲಿಕೇಶನ್ನ ಹೆಲ್ಡ್ ಆಗಿರೋದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಇನ್ನು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು, ಸೊ ನೋಡ್ಬೋದು ನೀವು ಇಲ್ಲಿ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ bcwd.gov.in ಇನ್ನಲ್ಲಿ ಹೋಗ್ಬಿಟ್ಟು ಕೂಡ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಸೊ ಇಲ್ಲಿ ನಿಮಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಕೂಡ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಸೊ ಅದರ ಬದಲು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಡೈರೆಕ್ಟಾಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ ನಿಮ್ಮೊಂದು ವೆಬ್ ಪೇಜಲ್ಲಿ SSP ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ SSP ಅಂತ ಸರ್ಚ್ ಮಾಡಿದಾಗ ಮೇನ್ ಪೇಜ್ ಬಂದುಬಿಟ್ಟು SSP ಸ್ಕಾಲರ್ಶಿಪ್ ಪೋರ್ಟಲ್ದೇ ಆಗಿರುತ್ತೆ. ಸೊ ಅಲ್ಲಿ ನಿಮಗೆ ನೋಡ್ಬೋದು 2026 ಮತ್ತು 27ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಈ ಒಂದು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ
ಸೊ ನಿಮ್ಮ ಮುಂದೆ ಒಂದು ಹೊಸ ಪೇಜೇ ಓಪನ್ ಆಗುತ್ತೆ. ಅಂದರೆ ಪ್ರೀವಿಯಸ್ಲಿ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ಬರುವಂಥ ಪೇಜ್ ಬೇರೆ ಆಗಿರುತ್ತೆ. ಸೊ ಇವಾಗ ಅಂತಂದರೆ ಇದು ಅಪ್ಡೇಟ್ ಆಗಿಬಿಟ್ಟು ಒಂದು ಪೇಜ್ ಮತ್ತು ಹೋಮ್ ಪೇಜ್ ಎಲ್ಲವೂ ಕೂಡ ಚೇಂಜ್ ಆಗಿರೋದ್ರಿಂದ ಸೊ ನಿಮಗೆ ಈ ರೀತಿ ಬರುತ್ತೆ. ಸೊ ಫಸ್ಟ್ ಏನಂತಂದರೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಹೋದಾಗ ನಿಮಗೆ ಏನು ಕೇಳುತ್ತೆ ಅಂತಂದ್ರದ್ದು ನಿಮ್ಮ ಒಂದು ಕರೆಂಟ್ ಅಂತಂದರೆ ಪಾಸ್ವರ್ಡ್ ಪಾಲಿಸಿಯ ಪ್ರಕಾರ ನಿಮ್ಮ ಒಂದು ಪಾಸ್ವರ್ಡ್ ಬಂದುಬಿಟ್ಟು ಎಕ್ಸ್ಪೈರ್ ಆಗಿರುತ್ತೆ ಅಥವಾ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟ್ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳಿ. ಅಂತಂದರೆ ನಿಮ್ಮೊಂದು ಓಲ್ಡ್ ಐಡಿಯನ್ನು ಹಾಕಿ ನಿಮ್ಮೊಂದು ಸ್ಟೂಡೆಂಟ್ ಲಾಗಿನ್ನ ಐಡಿಯಾನ ಇಲ್ಲ ಹಾಕಿ ಅದಾದ ನಂತರ ನಿಮ್ಮೊಂದು ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ನ್ಯೂ ಪಾಸ್ವರ್ಡನ್ನು ಕೊಟ್ಬಿಟ್ಟು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ. ಸೊ ಅದರಿಂದ ನಿಮ್ಮೊಂದು ಪಾಸ್ವರ್ಡ್ ಬಂದುಬಿಟ್ಟು ಚೇಂಜ್ ಆಗುತ್ತೆ. ಸೊ ಆಫ್ಟರ್ ಪಾಸ್ವರ್ಡ್ ಚೇಂಜ್ ಆದ ನಂತರ ಯಾವ ರೀತಿ ಮತ್ತೆ ಮುಂದೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಅಂತ ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದಾದಮೇಲೆ ನಿಮ್ಮೊಂದು ವ್ಯಾಲಿಡ್ ಯೂಸರ್ ಐ ಡಿ ಅಂದರೆ ಸ್ಟೂಡೆಂಟ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಹಾಕಿ ಲಾಗಿನ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿ ಲಾಗಿನ್ ಪೇಜ್ ಇಲ್ಲಿ ನೋಡ್ಬೋದು. ನಿಮ್ಮೊಂದು ಲಾಗಿನ್ ಪೇಜ್ ಓಪನ್ ಆಗಿದೆ. ಇಲ್ಲಿ ಸ್ಟೂಡೆಂಟ್ ನೇಮ್ ಮತ್ತು ಸ್ಟೂಡೆಂಟ್ ಐ ಡಿ ಕೂಡ ಇಲ್ಲಿ ಶೋ ಆಗುತ್ತೆ. ನಿಮ್ಮೊಂದು ಸ್ಟೂಡೆಂಟ್ ಐ ಡಿ ಶೋ ಆಗುತ್ತೆ. ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಹೋಮ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ ಸ್ಟೇಟಸ್ ಅಂದರೆ ಪ್ರೀವಿಯಸ್ ಇಯರ್ ಅಪ್ಲಿಕೇಶನ್ ಸ್ಟೇಟಸ್ ನಿಮ್ಮೊಂದು ಅಕ್ನಾಲೇಜ್ಮೆಂಟ್ ಆಗಿರ್ಬೋದು, ಫ್ರೀ ಶಿಪ್ ಕಾರ್ಡ್ ಕೂಡ ಆಗಿರ್ಬೋದು, ಸ್ಟೂಡೆಂಟ್ ಸ್ಟೇಟಸನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ವೆರಿಫಿಕೇಷನ್ ಅಂತ ಬಂದಾಗ ಸೊ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಏನಂದರೆ ಪ್ರೀವಿಯಸ್ ಇಯರ್ ಕೌನ್ಸಿಲಿಂಗ್ ಡಾಟಾ ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ಇನ್ನು ವೆರಿಫಿಕೇಷನ್ ಅಂತ ಬಂದಾಗ KYC ಮತ್ತು ನಿಮ್ಮೊಂದು NPCI ಕೂಡ ನೀವು ಇಲ್ಲಿ ಮ್ಯಾಪಿಂಗ್ ಅಂದರೆ ಚೆಕ್ ಮಾಡ್ಕೋಬೋದು. ಸೊ ಇನ್ನು ಪ್ರೊಫೈಲಲ್ಲಿ ಏನಾದರೂ ಅಪ್ಡೇಟ್ ಮಾಡೋದಿತ್ತು ಅಂದರೆ ಇಲ್ಲಿ ಮಾಡ್ಬೋದು. ನೀವು ನಿಮ್ಮೊಂದು ಪ್ರೊಫೈಲಲ್ಲಿ ನಿಮ್ಮೊಂದು ಆಧಾರ್ ನೇಮನ್ನು ಅಪ್ಡೇಟ್ ಮಾಡ್ಬೋದು ಅಥವಾ ನಿಮ್ಮೊಂದು ಮೊಬೈಲ್ ನಂಬರ್ ನಿಮ್ಮದು ಏನೇ ಡೀಟೇಲ್ಸ್ ಇದ್ದರೂ ಇಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಸೊ ಇನ್ನು ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ನೀವು ಬಂದುಬಿಟ್ಟು ಇಲ್ಲಿ ಹೋಮ್ ಪೇಜ್ಗೆ ಹೋಗಬೇಕು. ಸೊ ಹೋಮ್ ಪೇಜ್ಗೆ ಹೋದ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಎಲಿಜಿಬಿಲಿಟಿ ಮತ್ತು ನಿಮ್ಮೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ಇಲ್ಲಿ ಅವರು ಶೋ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ನ ಅಪ್ಲೈ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇರುತ್ತೆ ನೋಡ್ಬೋದು. ನೀವು ಇಲ್ಲಿ ಸ್ಟೆಪ್ 1 ಸ್ಟೆಪ್ 2 ಅಂತ ಇರುತ್ತೆ. ಸೊ ನೀವು ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮೊಂದು SLC ಟೈಪ್ ಯಾವುದು, ನಿಮ್ಮ ಒಂದು ಇಲ್ಲಿ ಡೀಟೇಲ್ಸ್ ಎಲ್ಲವೂ ಶೋ ಆಗುತ್ತೆ. ಇದೆಲ್ಲವೂ ಡೀಟೇಲ್ಸ್ ಕರೆಕ್ಟ್ ಇದ್ದರೆ ಡಿಸ್ಪ್ಲೇ ಡೀಟೇಲ್ಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಎಸ್ ಅಂತ ಕೊಟ್ಬಿಟ್ಟು ಸೊ ನೋಡ್ಬೋದು ನೀವು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಸೊ ಇದು ನಿಮ್ಮ ಒಂದು ಫಸ್ಟ್ ಸ್ಟೆಪ್. ಸೊ ಅದಾದಮೇಲೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸನ್ನು ಕೂಡ ಇಲ್ಲಿ ನೀವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಒನ್ಸ್ ನಿಮ್ಮ ಒಂದು ಈ ಒಂದು ಏನಪ್ಪ ಅಂತಂದರೆ SLC ಡೀಟೇಲ್ಸ್ ವೆರಿಫೈ ಆದ ನಂತರ ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ಗೆ ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ನಿಮ್ಮೊಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಪ್ರತಿಯೊಂದು ಕರೆಕ್ಟ್ ಇತ್ತಪ್ಪ ಅಂತಂದರೆ ಸೊ ಡಿಸ್ಪ್ಲೇ ಡೀಟೇಲ್ಸ್ ಎಸ್ ಅಂತ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಸೊ ಇದನ್ನು ಕೊಟ್ಟ ನಂತರ ಸೊ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಸ್ಟೆಪ್ ಇಲ್ಲಿ ನೋಡ್ಬೋದು. ನಿಮ್ಮ ಥರ್ಡ್ ಸ್ಟೆಪ್ ಏನಿರುತ್ತೆ ಅಂತಂದರೆ ನಿಮ್ಮೊಂದು ಡಿಸೆಬಿಲಿಟಿ ಅಂತಂದರೆ ನೀವೇನಾದರೂ ಡಿಸೇಬಲ್ಡ್ ಪರ್ಸನ್ ಆಗಿದ್ರಪ್ಪ ಅಂತಂದರೆ ಸೊ ಇಲ್ಲಿ ಡೀಟೇಲ್ಸ್ ಎಸ್ ಅಂತ ಇತ್ತು ಅಥವಾ ನೋ ಅಂತ ಇತ್ತು. ಈ ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ವೆರಿಫೈ ಮಾಡ್ಕೊಂಡ್ಬಿಟ್ಟು ಸೊ ಎಸ್ ಆರ್ ನೋ ಅಂತ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಸೊ ಇದೆಲ್ಲವೂ ಆದ ನಂತರ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಏನಪ್ಪ ಅಂತಂದರೆ ನಿಮ್ಮೊಂದು ಡೀಟೇಲ್ಸ್ ಅಂದರೆ ನಿಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಶೋ ಆಗಿರೋ ಹಾಗೆ ಕರೆಕ್ಟ್ ಇದೆಯಾ ಅಥವಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಪರ್ಸನಲ್ ಡೀಟೇಲ್ಸ್ ಏನಾದರೂ ಕರೆಕ್ಟ್ ಆಗಿತ್ತಪ್ಪ ಅಂದರೆ ಎಸ್ ಅಂತ ಕೊಟ್ಬಿಟ್ಟು ಸೊ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ ಏನಂದರೆ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ವೆರಿಫಿಕೇಷನ್ ಇಲ್ಲಿ ಆದ ನಂತರ ಸೊ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ಎಲ್ಲ ಆದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನಿಮಗೆ ಬರುತ್ತೆ ಇಲ್ಲಿ ಸೆಕೆಂಡ್ ಸ್ಟೇಜ್ ಅಂದರೆ ಸೆಕೆಂಡ್ ಸ್ಟೇಟ್ ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಿಮ್ಮೊಂದು ಪ್ರೆಸೆಂಟ್ ಇಯರ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಷನಲ್ಲಿ ಇತ್ತಂದರೆ ಎಸ್ ಅಂತ ಕೊಟ್ಟು ಸೊ ಈ ರೀತಿ ನೀವು ಹೊರ ರಾಜ್ಯದ ವ್ಯಾಸಂಗ ಮಾಡುತ್ತಿರೋ ವಿದ್ಯಾರ್ಥಿ ತಮ್ಮ ಲಾಗಿನ್ ಅಪ್ಲೋಡ್ ಅಟೆಸ್ಟೇಷನ್. ಸೊ ಇದು ಬಂದುಬಿಟ್ಟು ಇಲ್ಲಿ ಕೇಳಿರೋ ಕ್ವಶನ್ನ ಓದಿ. ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಬಾರ್ ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತೇಳಿ. ಸೊ ನಾನು ಆ್ಯಕ್ಚುಲಿ ನೋ ಕೊಡಬೇಕಿಲ್ಲಿ. ಸೊ ನೋ ಕೊಟ್ಟ ನಂತರ ನಿಮಗೆ ಇಲ್ಲಿ ಆರ್ ಯು ಸ್ಟಡಿಂಗ್ ಇನ್ 11th or 12th ಅಂತ ಕೇಳುತ್ತೆ. ಸೊ ಇಲ್ಲಿ ಎಸ್ ಇದ್ದರೆ ಎಸ್ ಅಥವಾ ನೋ ಇದ್ದರೆ ನೋ ಅಂತ ಕೊಡಿ. ಸೊ ಇದೆಲ್ಲ ಆದ ನಂತರ ಆರ್ ಯು ಸ್ಟಡಿಂಗ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ PUC ನೋ ಅಂತ ಕೊಡಬೇಕಾಗುತ್ತೆ. ಸೊ ಇದಾದ ನಂತರ ನಿಮಗೆ ಇಲ್ಲಿ ಯಾರು ಸ್ಟಡಿಂಗ್ ಇನ್ ಫಸ್ಟ್ ಇಯರ್ ನೀವು ಪ್ರೊಫೆಷನಲ್ ಡಿಗ್ರಿ ಎಸ್. ಇಫ್ ಇನ್ ಕೇಸ್ ನೀವು ಪ್ರೊಫೆಷನಲ್ಲಿ ಓದ್ತಾ ಇದ್ದರೆ ಎಸ್ ಅಂತ ಕೊಡಿ. ನಾರ್ಮಲ್ ಡಿಗ್ರಿ ಓದ್ತಾ ಇದ್ದರೆ ನೋ ಅಂತ ಕೊಡಿ. ಸೊ ಅಥವಾ ನಿಮಗೆ ಪ್ರೊಫೆಷನಲ್ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಇಲ್ಲಿ ಪ್ರೊಫೆಷನಲ್ ಕೋರ್ಸ್ ಲಿಸ್ಟ್ ಅಂತ ಇರುತ್ತೆ. ಸೊ ಪ್ರೊಫೆಷನಲ್ ಕೋರ್ಸ್ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಏನು ಡೀಟೇಲಾಗಿ ಅವರು ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ಡೀಟೇಲ್ಸನ್ನು ನೀವು ಪ್ರೊಫೆಷನಲ್ ಕೋರ್ಸ್ ಡೀಟೇಲ್ಸ್ ಆಗಿ ಚೂಸ್ ಮಾಡ್ಕೋಬಹುದು ಅಂತ. ಸೊ ಇವೆಲ್ಲವನ್ನು ನೀವು ಪ್ರೊಫೆಷ್ನಲ್ ಕೋರ್ಸ್ ಆಗಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಕೋರ್ಸನ್ನು ಮಾಡ್ತಾ ಇದ್ದರೆ ನೀವು ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾದ ನಂತರ
ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟೇ ತೋರಿಸಿದ್ದು ಯಾಕಂತಂದರೆ ಈ ಒಂದು ಸ್ಕಾಲರ್ಶಿಪ್ನ ನಾನು ನಿಮಗೆ ಅಪ್ಲೈ ಮಾಡಲಿಕ್ಕೆ ಹೋಗಿರುವಂಥ ಒಂದು ಡೆಮೋ ಐ ಡಿ ಏನಿತ್ತು ಅದು ಬಂದುಬಿಟ್ಟು ಇನ್ನೂ ಕೂಡ ಅಂತಂದರೆ ಕರೆಂಟ್ಲಿ ಥರ್ಡ್ ಇಯರ್ ಓದ್ತಕ್ಕಂಥ ವಿದ್ಯಾರ್ಥಿನಿದು ಮತ್ತು ಥರ್ಡ್ ಇಯರಿನ ಪಾಸ್ಔಟ್ ಆಗಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಇನ್ನು ಅವರ ಥರ್ಡ್ ಇಯರ್ ಪಾಸಿಂಗ್ ಡೀಟೇಲ್ಸ್ ಕೂಡ ಶೋ ಆಗ್ತಾ ಇಲ್ಲ. ಸೊ ಹಾಗಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಡೆಮೋನ ತೋರಿಸಿದ್ದೀನಿ ಯಾವ ರೀತಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು ಅಂತ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಬಿಕಾಸ್ ಇದೀಗ ಮಾತ್ರ ಮಾಹಿತಿ ಬಂದಿರುವಂಥದ್ದು. ಸೊ ಆದಷ್ಟು ಈ ಒಂದು ಮಾಹಿತಿ ಎಲ್ಲರಿಗೆ ಶೇರ್ ಆಗಲಿ, ಆದಷ್ಟು ಈ ಒಂದು ಸ್ಕಾಲರ್ಶಿಪ್ನ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳೋದು ಹೇಳ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.